ಬಿಡಿ ಅಣ್ಣ, ಎಲ್ಲರೂ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಇದೆ. ದಯವಿಟ್ಟು ಕ್ಷಮೆ ಇರಲಿ, ಇದು ಮೊದಲನೇ ಸಲ ನಾನು ಇಷ್ಟು ಲೇಟಾಗಿ ಬಂದಿರೋದು. ಹೌದು, ಅವಾಗ ಯಾವತ್ತಾರು ಅಪ್ರಿಷಿಯೇಟ್ ಮಾಡಿದ್ದೀರಾ ಅಣ್ಣ, ಇಷ್ಟು ಬೇಗ ಬಂದಿದೆಯಲ್ಲಮ್ಮ, ಫಸ್ಟ್ ನೀನೇ ಬಂದಿದೆಯಲ್ಲಮ್ಮ ಅಂತ. ಇಲ್ಲ ಅಣ್ಣ, ನಾನು ರೀಸನ್ ಹೇಳೋದಲ್ಲ, ಆಯ್ತು ಅದನ್ನು ಬಿಡಿ. ಶೇಷ ಸಿನಿಮಾ ಬಗ್ಗೆ ಮಾತಾಡೋಣ. ಈಗ ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಇದೆ. ಅದೇನೋ ಮದುವೆ ಆದಮೇಲೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಹಿಂಗೆ ಅಂತ ಮುಂಚೆನೇ ಗೊತ್ತಿದ್ರೆ ನಾನು ಮುಂಚೆನೇ ಮದುವೆ ಆಗಿರ್ತಿದ್ದೆ. ಇವತ್ತಿಂದ ಪ್ರಮೋಷನ್ ಸ್ಟಾರ್ಟು, ಸೊ ಇನ್ಮೇಲೆ ಅವಾಗವಾಗ ನಾವು ಸಿಗ್ತಾ ಇರ್ತೀವಿ. ಇನ್ನೂ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡೋಣ. ತುಂಬ ಖುಷಿ ಇದೆ, ಡೈರೆಕ್ಟರ್ ಮುಖದಲ್ಲಿ ನಗು ಕಾಣಿಸ್ತಾ ಇದೆ, ಸೊ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ, ನಾನು ಹೊರಡ್ತೀನಿ. ಥ್ಯಾಂಕ್ ಯು, ಬಾಯ್. ಯಾರೂ ಫೋನ್ ಮಾಡಿಲ್ಲ. ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಇಲ್ಲೇ ಫ್ರಂಟಲ್ಲಿ ಕೂತಿದ್ದಾರೆ, ಕೇಳಿ. ಸರ್, ನಾನು ಪೊಲೀಸ್ ಮಾಡಿದ್ದೀನಿ ಸರ್. ಇವಾಗ ಕೇಳಿದ್ರೆ ನಿಮಗೆ ಕಾಣುತ್ತೆ, ಇವಾಗ ಕೇಳಿದ್ರೆ ನಿಮಗೆ ನಗು ಬರ್ಬೋದು, ಅದು ಹೇಳ್ಬೋದಾ? ಅಲ್ಲಿ ನೋಡಿ ಕಂಡ್ಬಿಡ್ತಾ ಇದಾರೆ ಅವರು ಹಿಂಗಿಂಗೆ. ಏನು ಸಿನಿಮಾ ಮುಂಚೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಬಿಡಲ್ಲ, ಇದೊಂದು ನೀವು ತಿಳ್ಕೊಬೇಕು. ನೀವ್ ಅನ್ಕೋತೀರಾ ನೀವೇನೋ ಕ್ವೆಶನ್ ಕೇಳಿ ನಾವು ದಡ್ಡಿ, ನನ್ಗೆ ಹೇಳಕ್ ಬರ್ತಾ ಇಲ್ಲ ಅಂತ. ಇಲ್ಲ, ಅಲ್ಲಿ ಕಂಡ್ಬಿಡ್ತಾ ಇರ್ತಾರ ಅವರು ಹಿಂಗೆ. ಅದಕ್ಕೆ ಸರ್ ಇನ್ನ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದಕ್ಕೆ ಅವ್ರ ಫೇವರ್ ನಾವು ಇವಾಗ. ಬಿಡ್ಲಿಲ್ಲ ಇವ್ರು ಡಬ್ ಮಾಡಕ್. ನಾನು ಹೇಳ್ದೆ ನಾನು ಮಲಯಾಳಂ ಇದೆ ಕಾರಿಯಂ ಹ್ಯಾಂಡ್ ಡಬ್ ಚೇಯುಂ ಅಂತ, ಅವ್ರು ಕೇಳಲಿಲ್ಲ. ಕನ್ನಡ ತರ ಮಾತಾಡ್ತೀಯ ಮಲಯಾಳಂ. ಥ್ಯಾಂಕ್ ಯು ಸರ್. ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ, ಗೊತ್ತು ನಂಗೆ. ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ, ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ. ಗೊತ್ತಿಲ್ಲ, ನನ್ನ ಮೀಸೆಗೋ ನನ್ನ ಹೈಟ್ಗೋ ನನ್ನ ಪರ್ಸನಾಲಿಟಿಗೋ ಅದು ಬರ್ತಾ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸಕ್ ಆದ್ರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕತೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದ್ರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂತ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂತ ಕತೆ. ಸೊ ಬಹಳ ಇಷ್ಟ ಆಯ್ತು. ಅಂದ್ರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಇದೇ ತರದ ಸಬ್ಜೆಕ್ಟ್ ಅನ್ನ ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂತ ಘಟನೆ, ಪೊಲೀಸ್ ಅವ್ರಗಳ ಜೊತೆನೆ ನಡೆಯುವಂತ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗ್ ಟೀಸರ್ ಅಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸ್ ಅವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನ, ಅಂದ್ರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಸೊ ಒಂದು ಪಾಸಿಟಿವ್ ನೋಟ್ ಅಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂತ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂತ ಪ್ರಯತ್ನ ಈ ಸಿನಿಮಾದ ಮೂಲಕ. ಸೊ ಒಳ್ಳೇದಾಗ್ಲಿ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ. ಅಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡಿ ಬರ್ತಾ ಇಲ್ಲ, ಇದು ಮಲಯಾಳಮಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂತ ಸಿನಿಮಾ. ಅಂದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಮಲ್ಲಿ ಡಬ್ಬಿಂಗ್ ಮಾಡಿದೀವಿ ಅಂತಲ್ಲ, ಇದು ಶೂಟ್ ಕೂಡ ಮಲಯಾಳಮಲ್ಲೇ ಮಾಡಿದೀವಿ. ಸೊ ಕನ್ನಡ ಮತ್ತೆ ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಿದೆ. ಇನ್ನು ಬೇರೆ ಭಾಷೆಗೆ ಡಬ್ ಆಗುತ್ತೆ. ಸೊ ಸ್ಟ್ರೈಟ್ ಆಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ, ಸ್ಟ್ರೈಟ್ ಆಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ. ಆ ತರದ ಒಂದು ಪ್ರಯತ್ನ. ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು, ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು, ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಎಸಿಪಿ ಗಣೇಶ್ ಸರ್, ಮೋಹನ್ ಕುಮಾರ್, ದಾನಪ್ಪ ಸರ್ ಈಗ ರಿಲೀಸ್ ಡೇಟ್ ನ ರಿವೀಲ್ ಮಾಡ್ತಾರೆ. ಎಸ್, ಮರಡಿ ಗುಡ್ಡ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಶೇಷ ಸಿನಿಮಾ ಇದೆ ಮಾರ್ಚ್ 6ನೇ ತಾರೀಕು ಕನ್ನಡ ಮಲಯಾಳಂ ಎರಡು ಭಾಷೆಗಳಲ್ಲಿ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಇಡೀ ಸಿನಿಮಾ. ಶೇಷ ಎಲ್ಲ ಹೇಳಿದ್ರು, ಶೇಷ ಉಳಿದವರು
ಇದು ಪೊಲೀಸ್ರ ಕತೆ, ಪೊಲೀಸ್ ಸ್ಟೇಷನಲ್ಲೇ ನಡೆಯೋ ಕತೆ. ಒಳ್ಳೆ ಟೈಟ್ಲ್ ಇಟ್ಟಿದ್ದಾರೆ, ಶೇಷ ಅಂತ. ಶೇಷ ಅಂದರೆ ಉಳಿದವರು. ಯಾರು ಉಳಿದಿದ್ದು? ತಪ್ಪು ಮಾಡಿದವರ, ಮಾಡದೇ ಇರೋರ, ನಿರಪರಾಧಿಗಳ. ಭಾಳ ಚಿಕ್ಕದಾದ ಚೊಕ್ಕದಾದ ಒಂದು ಕಥೆ ಮಾಡಿದ್ದಾರೆ ಪ್ರದೀಪ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ನನ್ನ ಲೆಕ್ಕದಲ್ಲಿ ಒಂದು 15 ದಿವಸ ಶೂಟ್ ಮಾಡಿದ್ರು ಅಥವಾ ಇನ್ನೂ ಕಡಿಮೆ. ನಮ್ಮ ಪಾತ್ರ ನಾವುಗಳಿರೋದು 15-20 ದಿವಸ ಶೂಟ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ ನಡೆಯುವಂಥ ಕಥೆನ ಸುಮಾರು 2 ಗಂಟೆಗಳ ಕಾಲ, 2 ಗಂಟೆಯ ಕಾಲದ ಸಿನಿಮಾ. ಸೀಟ್ ಎಡ್ಜ್ ಅಂತಾರಲ್ಲ, ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂಥ, ನೋಡುವಂಥ ಸಿನಿಮಾ ಮಾಡಿದ್ದಾರೆ ಪ್ರದೀಪ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲಿ ತುಂಬ ಚೆನ್ನಾಗಿದೆ. ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ, ಒಂದು ಪೊಲೀಸ್ ಸ್ಟೇಷನ್ಲಿ ಇರುವಂಥ ಇನ್ಸ್ಪೆಕ್ಟರ್ ಹಿಡಿದು ACP ಹಿಡಿದು ಹಳೆಯ ಕಾನ್ಸ್ಟೇಬಲ್ವರೆಗೂ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ. ಪೊಲೀಸ್ ಸ್ಟೇಷನ್ ಅಂತಂದರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಹೇಗಿರ್ತಾರೆ, ಪರ್ಸ್ನಲ್ ಮನೆಯ ತೊಂದರೆಗಳಾದಾಗ, ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಕಾಯ್ತಾ ಇದ್ದೀವಿ ಈ ಕನೆ. ನಾನು ಹೇಳೋದು, ಪೊಲೀಸರದ್ದೇ ಒಂದು ಕಥೆ ಬಂದು ಭಾಳ ಸಮಯ ಆಗಿತ್ತು ಅಂತ. ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ, ಪೊಲೀಸ್ ಪಾತ್ರಗಳಿರುತ್ತವೆ. ಆದರೆ ಪೊಲೀಸ್ನವ್ರದ್ದೇ ಕಥೆ ಇರುವಂಥ ಒಂದು ಸಿನಿಮಾ ಶೇಷ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ನಾವು ನೋಡಿದಾಗ ಕಳೆದ ವರ್ಷದಲ್ಲಿ ಒಂದು ಸುಮಾರು 200 ಸಿನಿಮಾಗಳು ರಿಲೀಸ್ ಆಗಿದೆ. ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ. ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಅಂತಂದರೆ ನಾವು ದೊಡ್ಡ ತಾರೆಯರು ಇಲ್ಲದೆ ಇರುವಂಥ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ. ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಹೇಳ್ತಾ ಇದ್ರು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆಗಲಿ, ಯಾಕೆಂದರೆ ಎಲ್ರಿಗೂ ಅವಕಾಶ ಬೇಕು. ಹೊಸೊಬ್ಬರು, ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ ಸುಮ್ಮನೆ ನನ್ನ ಅನುಭವದ 2 ಮಾತು ಹೇಳ್ತೀನಿ. ನಮ್ಮ ನೆಲದ, ನಮ್ಮ ಭಾಷೆ ಒಂದೇ ಅಲ್ಲ, ಭಾಷೆ ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು. ಆವಾಗಲೇ ಜನಗಳನ್ನು ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಮೀಡಿಯಾ ಇದ್ರೂ ಯಾಕೆ ಜನಗಳು ನಮ್ಮ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ, ಎಲ್ಲ ಕಡೆ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಯಾರು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲ. ನಮಗೆ ನಾವೇ ಉತ್ತರ ಕಂಡು ಹಿಡ್ಕೋಬೇಕು. ನಮ್ಮ ಪತ್ರಿಕಾ ಮಿತ್ರರನ್ನು ಭಾಳಷ್ಟು ಕೇಳ್ತಾ ಇರ್ತೀನಿ, ಸುದ್ದಿಗಳು ಹಾಕ್ತೀರಾ, ಈ ಪ್ರಶ್ನೆ ಕೇಳಿ. ಏಕೆಂದರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಹೋಗಿ ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡ್ತಲೇ ಇರ್ತೀರ, ಕೇಳ್ತಲೇ ಇರ್ತೀರ. ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹಿಡ್ಕೊಳ್ಳೋದೇ ಇದ್ದರೆ, ಅಂದರೆ ಉತ್ತರ ಅಂತಂದರೆ ಅದಕ್ಕೆ ಬೇಸಿಕ್ ಏನು ಅಂತಂದರೆ ಸಿನಿಮಾ ಚೆನ್ನಾಗಿರಬೇಕು. ಚಿಕ್ಕದಾದ ಚೊಕ್ಕದಾದ ಸಿನಿಮಾ, ಫಸ್ಟು ಸಿನಿಮಾ ಚೆನ್ನಾಗಿರಬೇಕು, ಆಮೇಲೆ ಖಂಡಿತ ಜನ ಬರ್ತಾರೆ. ಯಾಕೆಂದರೆ ಹಿಂದೆ ಹೋಲಿಸಿದರೆ ಈ ಇಷ್ಟು ಮೀಡಿಯಾಗಳು, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೇ ಇರುವ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪ್ರಮೋದ್ ಶೆಟ್ಟಿ ಸರ್ ಹಾಗೂ ಎಲ್ಲ ಕಲಾವಿದರಿಗೂ ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಿಡುವು ಮಾಡ್ಕೊಂಡು ಬಂದ್ರಿ. ಅದರಲ್ಲೂ ಪ್ರಮೋದ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಟೀಸರ್ ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಕಾಂತಾರದಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ಬಟ್ ಅಂತ ಬ್ಯುಸಿ ಶೆಡ್ಯೂಲ್ ಕೂಡ ಬಿಡುವು ಮಾಡ್ಕೊಂಡು ಬಂದು ನಮ್ಮ ಚಿತ್ರಕ್ಕೆ ಅವರು
ಟೀಸರ್ನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ನಮ್ಗೆ ಸಪೋರ್ಟ್ ಮಾಡಿದ್ರು. ಇನ್ನು ಅರ್ಚನಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಬ್ಬ ಮದುವೆಯಾಗಿ ಕೇವಲ ಒಂದೇ ವಾರ ಆಗಿತ್ತು ನನಗೆ ಜ್ಞಾಪಕ ಇದ್ದಾಗೆ. ಆ ಸಂದರ್ಭದಲ್ಲೂ ಕೂಡ ಬಿಸಿ ಇದ್ರೂ ಕೂಡ ಅವರು ಕೂಡ ಬಂದು ನಮಗೆ ಟೀಸರ್ ರಿಲೀಸ್ ಮಾಡಲಿಕ್ಕೆ ಅವತ್ತಿನ ದಿನಗಳಲ್ಲಿ ಅವಕಾಶ ಅಂದರೆ ಸಹಕಾರ ಕೊಟ್ಟರು. ಸೊ ಹಾಗಾಗಿ ಈ ಚಿತ್ರ ಕಲಾವಿದರು ಏನಿದ್ರೆ ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಚಿತ್ರ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಇನ್ನು ಮಾಧ್ಯಮ ಮಿತ್ರರು ತಡವಾದರೂ ಕೂಡ ತಾಳ್ಮೆಯಿಂದ ಕೂತು ಎಲ್ಲರೂ ಸಹಕರಿಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ವಂದನೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತಿಂದ ಈ ಶೇಷ 2016 ಚಿತ್ರ ಏನಿದೆ 6ನೇ ತಾರೀಕು ನಾವು ಬಿಡುಗಡೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಕರ್ನಾಟಕ ಕೇರಳ ಎರಡೂ ಕಡೆ ಡಿಸ್ಟ್ರಿಬ್ಯೂಷನ್ ಅಂದರೆ ರಿಲೀಸ್ ಆಗ್ತಾ ಇದೆ. ಈ ಪ್ರಮೋಷನಲ್ ಆಕ್ಟಿವಿಟೀಸ್ ಏನಿದೆ ಅದನ್ನು ಇಲ್ಲಿಂದ ಶುರು ಮಾಡ್ತಿದ್ದೀವಿ. ಅಂದರೆ ಅಧಿಕೃತವಾಗಿ ಇವತ್ತಿಂದ ಒಂದು ಮೇಜರ್ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಟ್ರೈಲರ್ ಲಾಂಚು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕನ್ನಡ ಟ್ರೈಲರ್ ಲಾಂಚು 18ನೇ ತಾರೀಕಿಂದ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಅದಾದ ನಂತರ ಶಿವಮೊಗ್ಗ, ಹಾಸನ್ನು, ಮೈಸೂರು, ಮಂಡ್ಯ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದರದ್ದು ಪ್ರಮೋಷನ್ಸ್ನ ಮಾಡ್ತಾ ಇದ್ದೀವಿ. ಅದಾದ ನಂತರ ಕೊಚ್ಚಿನಲ್ಲಿ ಕೂಡ ಟ್ರೈಲರ್ ಲಾಂಚು, ಮಲಯಾಳಂ ಟ್ರೈಲರ್ ಲಾಂಚ್ನ ಪ್ಲಾನ್ ಮಾಡಿದ್ದೀವಿ. ಆಮೇಲೆ ತ್ರಿಶೂರು, ಪಾಲಕ್ಕಾಡು ಈ ಥರ ಬೇರೆ ಬೇರೆ ಜಾಗಗಳಲ್ಲಿ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಇದೆ. ಎಲ್ಲ ಮಾಡಿ ಎಲ್ಲ ಪ್ರಮೋಷನ್ಸ್ನ ಕಂಪ್ಲೀಟ್ ಮಾಡಿ ಈ ಚಿತ್ರವನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ನಮ್ಮ ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸಿಂದ. ಸೊ ಹಾಗಾಗಿ ಎಲ್ಲರೂ ನಮಗೆ ಸಹಕರಿಸಿ ಹಾಗೂ ಹಾರೈಸಿ ಅಂತ ಹೇಳಿ ನಾನು 2 ಮಾತುಗಳನ್ನು ಹೇಳಿ ಮುಗಿಸ್ತೀನಿ.